ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೇನು ದರ್ಶನ್ ಅವರ ಜಾಮೀನಿನ ಅರ್ಜಿ ವಿಚಾರಣೆ ನಡೆಯಲಿದೆ ಅನ್ನೋದಕ್ಕಿಂತ ಮುಂಚೆ ನಿನ್ನೆ ಸಿ ವಿ ನಾಗೇಶ್ ಅವರ ವಾದ ಅಂತೂ ಮುಗ್ದಿದೆ. ಎಲ್ಲ ಕ್ವಶನ್ಸನ್ನು ರೈಸ್ ಮಾಡಿದಾಗಿದೆ. ಎಲ್ಲೆಲ್ಲಿ ಲೋಪದೋಷಗಳು ಮತ್ತು ಏನೊಂದು ಸಾಕ್ಷಿ ಹೇಳಿಕೆ ಎಲ್ಲದ್ರ ಬಗ್ಗೆನೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಜಡ್ಜ್ ಅವ್ರಿಗೆ ಅಂತಲೂ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅದಾದ ನಂತರ ಈ ನಾಗರಾಜ್ ಪರ ವಕೀಲರೇನಿದ್ದಾರೆ ಅವರು ವಾದ ಮಾಡೋದಕ್ಕೆ ಶುರು ಮಾಡಿದ್ರು. ಅವ್ರದ್ದು ಇವತ್ತು ಕಂಟಿನ್ಯೂಟಿ ಆಗುತ್ತೆ. ಅದಾದ ನಂತರ ಇನ್ನು ಪವಿತ್ರ ಗೌಡ, ಅದಾದ ನಂತರ ಅನುಕುಮಾರು, ಈ ಥರ ಲಕ್ಷ್ಮಣ್, ಇಷ್ಟು ಜನ ಏನಿದ್ದಾರೆ ಎಲ್ಲರದು ವಾದ ನಡಿಬೇಕಾಗುತ್ತೆ. ಇವತ್ತು ನನ್ನ ಪ್ರಕಾರ ಟೈಮ್ ಅಡ್ಜಸ್ಟ್ಮೆಂಟ್ 3 ಗಂಟೆಗೆ ಸ್ಟಾರ್ಟ್ ಆಗಿದ್ರು ಎಲ್ಲರೂ 1 ಅವರ್ ಮಾತಾಡಿದ್ರು. ಇವತ್ತಂತೂ ಪ್ರತಿವಾದ SP ಅವ್ರ ಕಡೆಯಿಂದ ಅಂತೂ ನಿಜವಾಗ್ಲೂ ಚಾನ್ಸ್ ಇಲ್ಲ. ಆಲ್ರೆಡಿ ಆಕ್ಷೇಪಣೆ ಅರ್ಜಿ ಅಂತೂ ಸಲ್ಲಿಸಿದ್ದಾರೆ SP ಪ್ರಸನ್ನ ಕುಮಾರ್ ಅವರು. ಇನ್ನೇನಿದ್ರು ಇವತ್ತು ಪ್ರತಿವಾದ ನಡೆಯೋದಂತೂ ಡೌಟ್ ಇದೆ. ಇನ್ನು ಬಿಟ್ಟರೆ ಮಂಗಳವಾರ ತಪ್ಪಿದ್ರೆ ಬುಧವಾರಕ್ಕೆ ಈ ಒಂದು ಅರ್ಜಿ ವಿಚಾರಣೆ ಮುಂದೂಡಿಕೆ ಅಂತೂ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇವತ್ತು ನಿರಾಸೆ ಅಂತೂ 100% ಹಾಗೇ ಆಗುತ್ತೆ. ಅಭಿಮಾನಿಗಳಿಗಾಗಿರ್ಬೋದು, ಎಲ್ಲರಿಗೂ ಆಗಿರ್ಬೋದು, ಏನು ಒಂದು ಕುತೂಹಲದಿಂದ ಕಾಯ್ತಾ ಇದ್ರು ಯಾವ ಥರ ಒಂದು ಪ್ರತಿವಾದ ನಡೆಯುತ್ತೆ, ಏನೇನು ಕೌಂಟ್ರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ SP ಅವರು ಅಂತ ಎಲ್ಲರೂ ಕಾಯ್ತಾ ಇದ್ರು. ಇವತ್ತು ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ ಸ್ನೇಹಿತರೆ. ನೋಡೋಣ, ಕಾದ್ ನೋಡೋಣ ಸಂಜೆವರೆಗೂ ಏನೇನು ಆಗುತ್ತೆ ಎಲ್ಲ ಕೂಡ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಅಪ್ಡೇಟ್ ಕೊಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.